ಹಾಯ್, ನಾನು ನಿಮ್ಮ ಕ್ರಿಶ್. ನಮ್ಮದು ಮೈಸೂರು ಜಿಲ್ಲೆಯ ಒಂದು ಸಣ್ಣ ಹಳ್ಳಿ. ನನ್ನ ಮನೆಯಲ್ಲಿ ನಾನು, ನಮ್ಮ ಅಮ್ಮ ಅಪ್ಪ ಮತ್ತೆ ನಮ್ಮ ಮನೆ ಇರೋದು. ಅನ್ನ ಮದುವೆ ಮಾಡ್ಕೊಂಡು ಮೈಸೂರು ಅಲ್ಲಿ ಮನೆ ಮಾಡ್ಕೊಂಡು ಇದ್ದಾನೆ. ನಾನು ನಮ್ಮ ಹಳ್ಳಿಯಲ್ಲೇ PUC ಮುಗಿಸಿ ಪಾಸ್ ಆಗಿದ್ದೆ. ನಮ್ಮ ಹಳ್ಳಿ ಸುತ್ತಮುತ್ತ ಡಿಗ್ರಿ ಕಾಲೇಜ್ ಇರ್ಲಿಲ್ಲ. ನಮ್ಮ ಅಣ್ಣ ನಮ್ಮ ಮನೆಯಲ್ಲೇ ಇಟ್ಕೊಂಡು ಮೈಸೂರಲ್ಲೇ ಡಿಗ್ರಿ ಮಾಡು ಅಂತ ಹೇಳಿದ್ದ. ಅದಕ್ಕೆ ಮನೆಯಲ್ಲಿ ಎಲ್ಲೊಪ್ಪಿ ನನ್ನ ಅಣ್ಣ ಮನೆಗೆ ಕಳ್ಸಿದ್ರು. ನಾನು ನಮ್ಮ ಅಣ್ಣ ಮನೆಗೆ ಬಂದು 1 ವರ್ಷ ಕಳೆದೆ ಹೋಯ್ತು. ನಾನು, ನಮ್ಮ ಅಣ್ಣ ಹಾಗೂ ನಮ್ಮ ಅತ್ತಿಗೆ ಎಲ್ಲರೂ ಖುಷಿಯಾಗಿ ಇದ್ವಿ. ಆದ್ರೆ ಅಣ್ಣನಿಗೆ ಮದುವೆ ಆಗಿ 4 ವರ್ಷ ಆಗಿತ್ತು. ಆದ್ರೂ ಮಕ್ಕಳು ಆಗಿಲ್ಲ ಅನ್ನೋ ಕೊರಗು ಮನೆಯಲ್ಲಿ ಇತ್ತು. ಅತ್ತಿಗೆಯವರ ಅಮ್ಮ ಒಂದಿನ ಅಣ್ಣ ಮನೆಗೆ ಬಂದಿದ್ರು. ರೂಮ್ ಅಲ್ಲಿ ಸುಮಾರು ಹೊತ್ತು ಮಾತಾಡ್ತಾ ಇದ್ರು. ಅಣ್ಣ ಬೇರೆ ಮನೆಯಲ್ಲಿ ಇರ್ಲಿಲ್ಲ, ಕೆಲಸಕ್ಕೆ ಹೋಗಿದ್ದ. ನನಗೆ ಕಾಲೇಜ್ ರಜೆ ಇತ್ತು ಅಂತ ಮನೆಯಲ್ಲಿ ಇದ್ದೆ. ಆಮೇಲೆ ಇವರು ಏನ್ ಮಾತಾಡ್ತಿದ್ದಾರೆ ಅಂತ ನೋಡೇನ್ ಅಂತ ಅತ್ತಿಗೆ ರೂಮ್ ಬಾಗಿಲ್ ಹತ್ತಿರ ಹೋಗಿ ನಿಂತ್ಕೊಂಡೆ. ಅವರಮ್ಮ ಮಾತಾಡೋದು ಕೇಳಿಸಿತು. ಅತ್ತಿಗೆಯವರ ಅಮ್ಮ: ಇನ್ನು ಎಷ್ಟು ವರ್ಷ ಬೇಕು ನಿಮಗೆ ಮಗು ಮಾಡ್ಕೊಳ್ಳೋಕೆ? ಅತ್ತಿಗೆ: ಅಮ್ಮ, ನಾವು ಟ್ರೈ ಮಾಡ್ತಾನೆ ಇದ್ದೀವಿ. ಅತ್ತೆ: ಅದೇನ್ ಟ್ರೈ ಮಾಡ್ತಾ ಇದ್ದೀರೋ? ಟ್ರೈ ಮಾಡಿದ್ರೆ 4 ವರ್ಷ ಬೇಕಿತ್ತಾ ಮಗು ಆಗೋಕೆ? ಅತ್ತಿಗೆ: ಮಗು ಆಗದೆ ಇರೋಕೆ ನನ್ನ ತಾನೇ ಏನ್ ಮಾಡ್ಲಿ ಅಮ್ಮ? ಅತ್ತೆ: ನೋಡು, ಅವನ ಕೈಯಲ್ಲಿ ಮಗು ಹುಟ್ಟಿಸೋಕೆ ಆಗಿಲ್ಲ ಅಂದ್ರೆ ಅವನ ಬಿಟ್ಟು. ಅತ್ತಿಗೆ: ಏನಮ್ಮ, ನಿನ್ನ ಮಗಳ ಜೀವನ ನೀನೇ ಹಾಳು ಮಾಡೋಕೆ ರೆಡಿ ಇದ್ದೀಯೆ? ಅತ್ತೆ: ಮತ್ತೆ ಇನ್ನೇನೆ, ನನಗೆ ಇರೋದು 2 ಹೆಣ್ಣು ಮಕ್ಕಳು, ಒಬ್ಬಳು ಓದಬೇಕು ಅಂತ ಇನ್ನು ಮದುವೆ ಆಗಿಲ್ಲ. ಇನ್ನು ನೀನು ಮದುವೆ ಆಗಿದ್ರು ಹೀಗೆ ಮಕ್ಕಳು ಇಲ್ದೆ ಇರೋದ್ನ ನಾನು ನೋಡ್ಕೊಂಡು ಸುಮ್ನೆ ಇರೋಕೆ ಆಗಲ್ಲ. ಅತ್ತಿಗೆ: ಸಮಯ ಬಂದಾಗ ಅದೇ ಆಗುತ್ತೆ, ನೀನು ಸುಮ್ನೆ ಇರು ಅಮ್ಮ. ಅತ್ತೆ: ನೋಡು, ನಿನಗೆ ಕೊನೆ ಅವಕಾಶ ಕೊಡ್ತೀನಿ. ಇನ್ನು 6 ತಿಂಗಳು ಟೈಮ್. ಅಷ್ಟ್ರಲ್ಲಿ ನೀನು ತಾಯಿ ಆಗ್ತಾ ಇದ್ದೀಯ ಅಂತ ಸುದ್ದಿ ಬರ್ಬೇಕು. ಇಲ್ಲ ಅಂದ್ರೆ ನಾನು ಹೇಳಿದ ಹಾಗೆ ಕೇಳ್ಬೇಕು ಅಷ್ಟೇ. ಅತ್ತಿಗೆ: ಸರಿ ಅಮ್ಮ, ಈಗ ನೀನು ಹೋಗು, ಕ್ರಿಶ್ ಮನೇಲೇ ಇದ್ದಾನೆ. ಅತ್ತೆ: ಸರಿ, ನಾನು ಹೋಗ್ತೀನಿ. ನೀನು ನಾನು ಹೇಳಿದು ನೆನ್ಪಲ್ಲಿ ಇಟ್ಕೋ. ಅವರು ಈಚೆ ಬರ್ತಾರೆ ಅನ್ಕೊಂಡು ನಾನು ಹೋಗಿ ಹಾಲಲ್ಲಿ ಕುಳಿತುಕೊಂಡೆ. ಅವರು ರೂಮ್ ಇಂದ ಈಚೆ ಬಂದು ಏನು ಮಾತಾಡ್ದೆ. ಮನೆಯಿಂದ ಹೋದ್ರು. ಅತ್ತಿಗೆ ನನ್ ನೋಡಿ ಏನು ಮಾತಾಡ್ದೆ. ಅಡುಗೆ ಮನೆಗೆ ಹೋದ್ರು. ನಾನು ಅವತ್ತು ಏನು ಮಾತಾಡಿಲ್ಲ. ಅದಾದ್ 3 ದಿನಕ್ಕೆ ಅಣ್ಣ ಏನು ಕೆಲಸ ಇದೆ ಅಂತ ಮಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿ ಹೋದ. ಬರೋಕೆ 2 ದಿನ ಅಂತ ನನಗೆ ಅತ್ತಿಗೆ ಹೇಳಿ ಹೋದ. ನಾನು ಅವತ್ತು ಕಾಲೇಜ್ಗೆ ಹೋಗಿ ಸಂಜೆ ಸುಮಾರು 3 ಗಂಟೆಗೆ ಮನೆಗೆ ಬಂದೆ. ಅತ್ತಿಗೆ ಅಡುಗೆ ಮನೆಯಲ್ಲಿ ಇದ್ರು. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಹಾಲ್ಗೆ ಬಂದು ಸೋಫಾ ಮೇಲೆ ಕುಳಿತೆ. ನಾನು ಬಂದಿದ್ದು ಅತ್ತಿಗೆ ನೋಡಿ ಅತ್ತಿಗೆ ಟೀ ಮಾಡಿ ತಂದು ಕೊಟ್ರು. ಅವರು 1 ಕಪ್ ಟೀ ತಂದು ನನ್ನ ಪಕ್ಕದ ಸೋಫಾ ಮೇಲೆ ಕುಳಿತು ಟೀ ಕುಡಿತಾ ಇದ್ರು. ನನ್ನ ಅತ್ತಿಗೆ ಬಗ್ಗೆ ಚಿಕ್ಕ ಪರಿಚಯ. ಅವರು ನನ್ನಗಿಂತ 5 ವರ್ಷ ದೊಡ್ಡವರು. ಅವರ ಹೆಸರು ಸಂಧ್ಯಾ. ವಯಸ್ಸು 24. ವಯಸ್ಸಿಗೆ ತಕ್ಕ ದೇಹದ ಅಳತೆ ಮೋಸುಂಬಿ 34, ಸೊಂಟ 30, ಸುತ್ತಳತೆ 32 ಇದೆ. ದುಂಡು ಮುಖ, ಹಾಲಿನಂತ ದೇಹದ ಕಾಂತಿ ಪ್ರಕಾಶವಾಗಿತ್ತು. ಒಂದು ಸುಂದರ ಗೃಹಿಣಿ. ಅವರು ಹೆಚ್ಚಾಗಿ ಮನೆಯಿಂದ ಈಚೆ ಹೋಗ್ತಾ ಇರಲಿಲ್ಲ. ಅವರು ಆಯ್ತು ಮನೆ ಆಯ್ತು ಅನ್ನುವ ರೀತಿ ಇದ್ರು. ಮನೆಯಲ್ಲಿ ಜಾಸ್ತಿ ನೈಟಿ ಹಾಕ್ತಾರೆ. ಆಮೇಲೆ ಪ್ರತಿ ಶುಕ್ರವಾರ ಸೀರೆ ಉಣ್ತಾರೆ. ಯಾಕೆ ಅಂದ್ರೆ ಆ ದಿನ ಪೂರ್ತಿ ಮನೆ ದೇವಾಲಯ ಆಗಿರುತ್ತೆ. ಅದ್ಕೆ ಏನಾದ್ರೂ ಹಬ್ಬ ಇದ್ರೆ ಮಾತ್ರ ಸೀರೆ ಉಡ್ತಾರೆ. ಈಗ ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ. ನನ್ನ ಅತ್ತಿಗೆ ಸಂಪ್ರದಾಯಕ ಗೃಹಿಣಿ ಅಂತ. ಇದು ನನ್ನ ಅತ್ತಿಗೆ ಕಿರು ಪರಿಚಯ. ನಾನು ನಿಮ್ಮನ್ನ ಏನೋ ಕೇಳ್ಬೇಕು ಅನ್ಕೊಂಡಿದ್ದೀನಿ. ಅತ್ತಿಗೆ: ಅದೇನ್ ಕೇಳು ಕ್ರಿಶ್. ನಾನು 6 ತಿಂಗಳಲ್ಲಿ ನೀವು ಪ್ರೆಗ್ನೆಂಟ್ ಆಗಿಲ್ಲ ಅಂದ್ರೆ ನಮ್ಮ ಅಣ್ಣ ಬಿಟ್ಟು ಹೋಗ್ತೀರಾ? ಅತ್ತಿಗೆ ಶಾಕಿಂದ: ಈ ವಿಷಯ ನಿನ್ನಗೆ ಹೇಗ್ ಗೊತ್ತಾಯ್ತು? ನಾನು ಅವತ್ತು ನಿಮ್ಮ ತಾಯಿ ಬಂದು ಮಾತಾಡುವಾಗ ನಾನು ಕೇಳಿಸಿಕೊಂಡೆ. ಅತ್ತಿಗೆ ಬೇಜಾರಿಂದ: ಏನ್ ಮಾಡೋದು ಕ್ರಿಶ್, ನಮ್ಮ ಅಮ್ಮ ನೋಡಿದ್ರೆ ಹಾಗೆ ಹೇಳ್ತಿದ್ದಾರೆ. ಇಲ್ಲಿ ನಾವು ಏನೇ ಮಾಡಿದ್ರೂ ಕಾನ್ಸೀವ್ ಆಗ್ತಾ ಇಲ್ಲ. ನನಗೆ ಏನ್ ಮಾಡಬೇಕು ಅಂತ ತಲೆ ಕೆಟ್ಟು ಹೋಗಿದೆ. ನಾನು ಡಾಕ್ಟರ್ ಹತ್ತಿರ ಹೋಗಿದ್ರಾ? ಅತ್ತಿಗೆ ಚೆಕ್ ಮಾಡಿಸಿದರ. ಏನ್ ಪ್ರಾಬ್ಲಮ್ ಅಂತ ಹೇಳಿದರ. ಅತ್ತೆ: ಸರಿ, ನಾನು ಹೋಗ್ತೀನಿ. ನೀನು ನಾನು ಹೇಳಿದು ನೆನ್ಪಲ್ಲಿ ಇಟ್ಕೋ. ಅವರು ಈಚೆ ಬರ್ತಾರೆ ಅನ್ಕೊಂಡು ನಾನು ಹೋಗಿ ಹಾಲಲ್ಲಿ ಕುಳಿತುಕೊಂಡೆ. ಅವರು ರೂಮ್ ಇಂದ ಈಚೆ ಬಂದು ಏನು ಮಾತಾಡ್ದೆ. ಮನೆಯಿಂದ ಹೋದ್ರು. ಅತ್ತಿಗೆ ನನ್ನ ನೋಡಿ ಏನು ಮಾತಾಡ್ದೆ. ಅಡುಗೆ ಮನೆಗೆ ಹೋದ್ರು. ನಾನು ಅವತ್ತು ಏನು ಮಾತಾಡಿಲ್ಲ. ಅದಾದ್ 3 ದಿನಕ್ಕೆ ಅಣ್ಣ ಏನು ಕೆಲಸ ಇದೆ ಅಂತ ಮಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿ ಹೋದ. ಬರೋಕೆ 2 ದಿನ ಅಂತ ನನಗೆ ಅತ್ತಿಗೆ ಹೇಳಿ ಹೋದ. ನಾನು ಅವತ್ತು ಕಾಲೇಜ್ಗೆ ಹೋಗಿ ಸಂಜೆ ಸುಮಾರು 3 ಗಂಟೆಗೆ ಮನೆಗೆ ಬಂದೆ. ಅತ್ತಿಗೆ ಅಡುಗೆ ಮನೆಯಲ್ಲಿ ಇದ್ರು. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಹಾಲ್ಗೆ ಬಂದು ಸೋಫಾ ಮೇಲೆ ಕುಳಿತೆ. ನಾನು ಬಂದಿದ್ದು ಅತ್ತಿಗೆ ನೋಡಿ ಅತ್ತಿಗೆ ಟೀ ಮಾಡಿ ತಂದು ಕೊಟ್ರು. ಅವರು 1 ಕಪ್ ಟೀ ತಂದು ನನ್ನ ಪಕ್ಕದ ಸೋಫಾ ಮೇಲೆ ಕುಳಿತು ಟೀ ಕುಡಿತಾ ಇದ್ರು.
ನನ್ನ ಅತ್ತಿಗೆ ಬಗ್ಗೆ ಚಿಕ್ಕ ಪರಿಚಯ. ಅವರು ನನಗಿಂತ 5 ವರ್ಷ ದೊಡ್ಡವರು. ಅವರ ಹೆಸರು ಸಂಧ್ಯಾ. ವಯಸ್ಸು 24. ವಯಸ್ಸಿಗೆ ತಕ್ಕ ದೇಹದ ಅಳತೆ ಮೋಸುಂಬಿ 34, ಸೊಂಟ್ 30, ಸುತ್ತಳತೆ 32 ಇದೆ. ದುಂಡು ಮುಖ, ಹಾಲಿನಂತ ದೇಹದ ಕಾಂತಿ ಪ್ರಕಾಶವಾಗಿತ್ತು. ಒಂದು ಸುಂದರ ಗೃಹಿಣಿ. ಅವರು ಅತಿ ಹೆಚ್ಚಾಗಿ ಮನೆಯಿಂದ ಈಚೆ ಹೋಗ್ತಾ ಇರ್ಲಿಲ್ಲ. ಅವರು ಆಯ್ತು ಮನೆ ಆಯ್ತು ಅನ್ನುವ ರೀತಿ ಇದ್ರು. ಮನೇಲಿ ಜಾಸ್ತಿ ನೈಟಿ ಹಾಕ್ತಾರೆ. ಆಮೇಲೆ ಪ್ರತಿ ಶುಕ್ರವಾರ ಸೀರೆ ಉಣ್ತಾರೆ. ಯಾಕೆ ಅಂದ್ರೆ ಆ ದಿನ ಪೂರ್ತಿ ಮನೆ ದೇವಾಲಯ ಆಗಿರುತ್ತೆ. ಅದಕ್ಕೆ ಏನಾದ್ರೂ ಹಬ್ಬಿದ್ರೆ ಮಾತ್ರ ಸೀರೆ ಉಟ್ತಾರೆ. ಈಗ ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ. ನನ್ನ ಅತ್ತಿಗೆ ಸಂಪ್ರದಾಯಕ ಗೃಹಿಣಿ ಅಂತ. ಇದು ನನ್ನ ಅತ್ತಿಗೆ ಕಿರು ಪರಿಚಯ. ನಾನು ನಿಮ್ಮನ್ನ ಏನೋ ಕೇಳ್ಬೇಕು ಅನ್ಕೊಂಡಿದ್ದೀನಿ. ಅತ್ತಿಗೆ, ಅದೇನ್ ಕೇಳು ಕ್ರಿಶ್. ನಾನು 6 ತಿಂಗಳಲ್ಲಿ ನೀವು ಪ್ರೆಗ್ನೆಂಟ್ ಆಗಿಲ್ಲ ಅಂದ್ರೆ ನಮ್ಮ ಅನ್ನ ಬಿಟ್ಟು ಹೋಗ್ತೀರಾ? ಅತ್ತಿಗೆ ಶಾಕಿಂದ, ಈ ವಿಷಯ ನಿನಗೆ ಹೇಗ್ ಗೊತ್ತಾಯ್ತು? ಅವತ್ತು ನಿಮ್ಮ ತಾಯಿ ಬಂದು ಮಾತಾಡುವಾಗ ನಾನು ಕೇಳಿಸಿಕೊಂಡೆ. ಅತ್ತಿಗೆ ಬೇಜಾರಿಯಿಂದ, ಏನ್ ಮಾಡೋದು ಕ್ರಿಶ್, ನಮ್ಮಮ್ಮ ನೋಡಿದ್ರೆ ಹಾಗೆ ಹೇಳ್ತಿದ್ದಾರೆ. ಇಲ್ಲಿ ನಾವು ಏನೇ ಮಾಡಿದ್ರು ಕಾನ್ಸಿವ್ ಆಗ್ತಾ ಇಲ್ಲ. ನನಗೆ ಏನ್ ಮಾಡಬೇಕು ಅಂತ ತಲೆ ಕೆಟ್ಟು ಹೋಗಿದೆ. ನಾನು ಡಾಕ್ಟರ್ ಹತ್ತಿರ ಹೋಗಿದ್ರಾ? ಅತ್ತಿಗೆ ಚೆಕ್ ಮಾಡಿಸಿದರ? ಏನ್ ಪ್ರಾಬ್ಲಮ್ ಅಂತ ಹೇಳಿದರ? ಅತ್ತಿಗೆ ಬೇಸರದಿಂದ, ನಿಮ್ಮ ಅಣ್ಣ ಆಫೀಸಿಂದ ಬಂದು ಮಲ್ಗುದ್ರೆ ಮಾರನೇ ದಿನ ಬೆಳಿಗ್ಗೆನೆ ಹೇಳೋದು. ಇದ್ದಾರ ಮಧ್ಯೆ ಯಾವಾಗಾದ್ರೂ ಒಂದು ಸಾರಿ ಮಾಡ್ತಾರೆ ಅಷ್ಟೇ. ನೀವೇ ಹೇಳ್ಬೇಕಿತ್ತು ಡೈಲಿ ಮಾಡಿ. ನಮ್ಮಮ್ಮ ಈಗೆಲ್ಲ ಮಾತಾಡಿದ್ದಾರೆ ಅಂತ. ಅತ್ತಿಗೆ, ಅವರು ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬರ್ತಾರೆ. ಆ ಸಮಯದಲ್ಲಿ ಹೇಗ್ ತಾನೇ ಹೇಳೋಕೆ ಆಗುತ್ತೆ? ಅದ್ಕೆ ನಾನು ಏನೂ ಹೇಳಿಲ್ಲ. ಆಗಿದ್ರೆ ತುಂಬಾ ಕಷ್ಟ ಅತ್ತಿಗೆ. ನಿಮ್ಮ ಅಮ್ಮ ಹೇಳಿದ ಹಾಗೆ ಮಾಡ್ಬೇಕಾಗುತ್ತೆ ಅಷ್ಟೇ. ಅತ್ತಿಗೆ, ಎಲ್ಲೋ ಸುಮ್ನೆ ಇರೋ. ಸುಮ್ನೆ ಏನೇನೋ ಹೇಳಿ ಭಯಪಡಿಸಿಬೇಡ. ಅತ್ತಿಗೆ ಇರೋದು ಹೇಳಿದ್ದು ಭಯಪಡಿಸುತ್ತಾ ಇಲ್ಲ. ಅತ್ತಿಗೆ, ಆಗಿದ್ರೆ ಹೇಳು, ನಾನು ಏನ್ ಮಾಡ್ಲಿ? ಅಣ್ಣನ ಕಷ್ಟ ಆದ್ರೂ ಪರವಾಗಿಲ್ಲ, ಡೈಲಿ ಕಬಡ್ಡಿ ಮಾಡೋಕೆ ಹೇಳಿ. ಅತ್ತಿಗೆ, ಸರಿ ಹೇಳ್ತೀನಿ. ಅವತ್ತು ಟೀ ಕುಡಿದು ಮುಗಿಯುವ ಅಷ್ಟರಲ್ಲಿ ಇಷ್ಟು ಮಾತುಕತೆ ನಮ್ಮಿಬ್ಬರಲ್ಲಿ ಆಗಿತ್ತು. ಎಂದಿನಂತೆ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ. ಅಣ್ಣನು ಮಂಗಳೂರು ಇಂದ ಬಂದಿದ್ದ. ನಾನು ಅತ್ತಿಗೆ ಮಾತಾಡಿ ಸುಮಾರು 2 ವಾರಗಳೇ ಕಳೆದು ಹೋಗಿತ್ತು. ಈಗ ಒಂದಿನ ಕಾಲೇಜ್ ಅಲ್ಲಿ ಏನೋ ಕಾರ್ಯಕ್ರಮ ಇದೆ ಅಂತ ನಾನು ಕಾಲೇಜುಗೆ ಹೋಗಿರ್ಲಿಲ್ಲ, ಮನೇಲೇ ಇದ್ದೆ. ಅತ್ತಿಗೆ ಅಣ್ಣನಿಗೆ ತಿಂಡಿ ರೆಡಿ ಮಾಡಿ ಅಣ್ಣನ ಆಫೀಸ್ಗೆ ಕಳ್ಸಿದ್ಮೇಲೆ 2 ಪ್ಲೇಟ್ ಅಲ್ಲಿ ತಿಂಡಿ ಹಾಕೊಂಡು ನನ್ನ ಹತ್ತಿರ ತಕೊಂಡ್ ಬಂದ್ರು. ಅತ್ತಿಗೆ, ತಗೋಳೋ, ತಿಂಡಿ ಮಾಡು. ನಾನು ತಿಂಡಿ ತಿಂತ. ಅತ್ತಿಗೆ, ನಾನು ಅವತ್ತು ಹೇಳಿದ್ದು ಏನ್ ಮಾಡಿದ್ರು ಎಲ್ಲ ಸರಿ ಆಯ್ತಾ? ಅತ್ತಿಗೆ, ಇಲ್ಲ ಕಣೋ, ನಾನು ಏನೇನೋ ಟ್ರೈ ಮಾಡ್ದೆ. ಆದ್ರೆ ಅವರು ನಿದ್ದೆ ಬರ್ತಾ ಇದೆ ಅಂತ ಮಲ್ಕೊಬಿತ್ತಾರೆ ಕಣೋ. ಏನಾದ್ರೂ ಬೇರೆ ಐಡಿಯಾ ಕೊಡು. ಇದ್ರ ಮೇಲೆ ನಾನು ಏನು ಸಹಾಯ ಮಾಡೋಕೆ ಆಗಲ್ಲ ಬಿಡಿ ಅತ್ತಿಗೆ. ಅನ್ನಾಗೆ ಇಲ್ಲದೆ ಇರೋ ಯೋಚನೆ ನನಗೆ ಯಾಕೆ? ಅತ್ತಿಗೆ, ನೀನು ಮನಸ್ಸು ಮಾಡಿದ್ರೆ ಆಗುತ್ತೆ ಕಣೋ. ನಾನಾ ಏನ್ ಮನಸ್ಸು ಮಾಡಬೇಕು? ಅತ್ತಿಗೆ ಮುಖದಲ್ಲಿ ಮುಜುಗರ. ಅವರ ಕಣ್ಣುಗಳು ಕೆಳಗೆ ಮಾಡಿ ತನ್ನ ಗಂಡನ ತಮ್ಮನ ಹತ್ತಿರ ತಲೆ ತಗ್ಗಿಸಿ, ನೀನು ನನ್ನ ಜೊತೆ ಕಬಡ್ಡಿ ಮಾಡಿ ನನಗೆ ಒಂದು ಮಗು ಕೊಡ್ತೀಯಾ? ನನಗೆ ಅಕ್ಷಣ ಶಾಕ್ ಆಗಿತ್ತು. ನಾನು ಅತ್ತಿಗೆನ ಆ ದೃಷ್ಟಿಯಲ್ಲಿ ನೋಡಿಲ್ಲ. ಇಷ್ಟು ವರ್ಷದಲ್ಲಿ ಅವರ ಮೇಲೆ ಆ ಭಾವನೆನೇ ಇರ್ಲಿಲ್ಲ. ಅವರು ಹಾಗೆ ಕೇಳಿದಾಗ ನನಗೆ ಏನ್ ಮಾಡಬೇಕು ಅಂತಾನೂ ಗೊತ್ತಾಗಿಲ್ಲ. ಅತ್ತಿಗೆ, ಇದು ತಪ್ಪು ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ನೀವು ನಮ್ಮ ಹೆಂಡತಿ, ನಿಮ್ಮ ಜೊತೆ. ಅತ್ತಿಗೆ, ತಪ್ಪು ಅಂತ ನನಗೂ ಗೊತ್ತು. ಆದ್ರೆ ನನ್ನ ಈ ಪರಿಸ್ಥಿತಿ ಹಾಗೆ ಇದೆ. ನಮ್ಮಮ್ಮ ಹೇಳಿದ ಹಾಗೆ ನಾನು ಕಾನ್ಸಿವ್ ಆಗ್ಲೇಬೇಕು. ನನ್ನ ಗಂಡ ಮಾಡಿಲ್ಲ ಅಂದ್ರೆ ನಾನು ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳೇಬೇಕು ಅಲ್ವ? ಈಗ ನಾನು 6 ತಿಂಗಳಲ್ಲಿ ಕಾನ್ಸಿವ್ ಆಗಿಲ್ಲ ಅಂದ್ರೆ ನಮ್ಮಮ್ಮ ಇನ್ನೊಬ್ರು ಜೊತೆ ಮದುವೆ ಮಾಡ್ತಾರೆ. ಆಗ್ಲಾದ್ರೂ ಅವರ ಜೊತೆ ನಾನು ಮಲಗಲೇಬೇಕು ಅಲ್ವ? ನಿಮ್ ನೋವು ನನಗೆ ಅರ್ಥ ಆಗುತ್ತೆ. ಆದ್ರೆ ನಾನು ನಿಮ್ಮ ಮೈದುನ ಅತ್ತಿಗೆ. ಈಗ ನಾನು ಬೇರೆ ಗಂಡಸಿನ ಪಕ್ಕ ಮಲ್ಕೊಂಡ್ರೆ ಅದು ಸರಿನ ಹೇಳು ನಿನ್ನ ಜೊತೆ? ಆದ್ರೆ ನನಗೆ ಒಂದು ಸೇಫ್ ಇರುತ್ತೆ, ನೀನು ಹಾಗೂ ನಿಮ್ಮ ಅಣ್ಣ ಒಂದೇ ರಕ್ತ. ಅದಕ್ಕೆ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದೆ. ಈ ಆಯ್ಕೆ ನಿನ್ನದು. ಈಗ ನಾನು ನನ್ನ ರೂಮಲ್ಲಿ ಕಾಯ್ತಾ ಇರ್ತೀನಿ. ನಿನಗೆ ನಾನು ಬೇಕು ಅಂದ್ರೆ ನೀನು ರೂಮಿಗೆ ಬಾಯಿಲ್, ನಿನ್ನಿಷ್ಟ. ನಾನು ಬೇರೆ ಏನಾದ್ರೂ ಮಾರ್ಗ ಉಟ್ಕೋತೀನಿ ಅಂತ ಕೋಪದಲ್ಲಿ ಹೇಳಿ ತಿಂಡಿ ಮಾಡಿದ ಫೆಲ್ ತಕೊಂಡ್ ಹೋಗಿ ಸಿಂಕ್ ಹಾಕಿ ಅಲ್ಲಿಂದ ಅವರ ರೂಮಿಗೆ ಹೋದ್ರು. ರೂಮ್ ಬಾಗಿಲು ಅಗಲವಾಗಿ ತೆಗೆದು ನನ್ನ ಕಡೆ ನೋಡಿ ಒಳಗೆ ಹೋದ್ರು. ನಾನು ಸ್ವಲ್ಪ ಯೋಚನೆ ಮಾಡಿ ಪ್ಲೇಟ್ ಸಿಂಕೆ ಹಾಕಿ ರೂಮ್ ಒಳಗೆ ಹೋದೆ. ಹಾಗೆ ರೂಮ್ ಅಗಿಲು ಹಾಕಿದೆ. ಅತ್ತಿಗೆ ಹಾಸಿಗೆ ಮೇಲೆ ಗೋಡೆ ಕಡೆ ಮುಖ ಮಾಡಿ ಕುಳಿತಿದ್ರು. ನಾನು ಅವರ ಹಿಂದೆ ಹೋಗಿ ಕುಳಿತೆ. ಅತ್ತಿಗೆ ಏನು ಮಾತಾಡಿಲ್ಲ. ನಾನು ಅವಳ 2 ಭುಜಗಳ ಮೇಲೆ ಕೈ ಇಟ್ಟೆ. ಅತ್ತಿಗೆ ತಕ್ಷಣ ಜೋರಾಗಿ ಉಸಿರು ಆಡುತ್ತಾ ಅವಳ ಮುಖವನ್ನ ನನ್ನ ಕಡೆ ತಿರುಗಿ ನನ್ನ ಕಡೆ ನೋಡಿದ್ರು. ನಾನು ಅವರನ್ನೇ ನೋಡ್ತಾ ಇದ್ದೆ. ಅತ್ತಿಗೆ ಕಾಮದ ಬೇಕೆಯಿಂದ, ಥ್ಯಾಂಕ್ಸ್ ಕ್ರಿಶ್, ನನ್ನ ಸ್ಥಿತಿ ಅರ್ಥ ಮಾಡ್ಕೊಂಡು ಬಂದಿದ್ದಕ್ಕೆ. ನಮ್ ಮನೆ ಸೊಸೆ ಯಾರೋ ಹೊರಗಡೆಯವರ ಪಕ್ಕ ಮಲಗೋದನ್ನ ಉಳಿಸಿಕೊಳ್ಳೋದು ಕಷ್ಟ ಆಗುತ್ತೆ. ಅದ್ಕೆ ಈ ನಿರ್ಧಾರ ಮಾಡ್ದೆ.
ಅತ್ತಿಗೆ, ನನ್ನ ಅವಳ 2 ಕೈಗಳಿಂದ ನನ್ನ ಬಳಸಿಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡು, ಇವತ್ತಿಂದ ನಾನು ನಿನ್ನ ಹೆಂಡ್ತಿ ಕಣೋ, ಹೊರಗಡೆ ಜನಕ್ಕೆ ಮಾತ್ರ ನಿಮ್ಮ ಅನ್ನಗಂಡ, ಈ 4 ಗೋಡೆಗಳ ಮಧ್ಯೆ ನೀನೇ ನನಗೆಲ್ಲ ಕಣೋ. ನಾನು ಅತ್ತಿಗೆನ ಇನ್ನು ಗಟ್ಟಿಯಾಗಿ ತಬ್ಬಿ, ಮುಂದೆ ನಿಮ್ಮ ಮೇಲೆ ನನ್ನ ಅಧಿಕಾರ ಹೆಚ್ಚಾಗಿ ಇರುತ್ತೆ, ನಿಮ್ಮ ಸರ್ವವೂ ನನ್ನದೇ ಆಗಿರುತ್ತೆ ಅತ್ತಿಗೆ. ಅತ್ತಿಗೆ, ನನ್ನ ಅತ್ತಿಗೆ ಅಂತ ಕರಿಬೇಡ, ಹೆಸರು ಹಿಡಿದೇ ಕರಿ ಕ್ರಿಶ್. ನಾನು ಇಲ್ಲ ನಿಮ್ನ ಅತ್ತಿಗೆ ಅಂತಾನೆ ಕರೀತೀನಿ ಅತ್ತಿಗೆ, ಮೈದುನ ಸಂಬಂಧದಲ್ಲೇ ನಿಮ್ಮ ಪಕ್ಕ ಮಲ್ಕೋತೀನಿ, ನನಗೆ ಈಗ ಇಷ್ಟ. ಅತ್ತಿಗೆ, ಸರಿ ನಿನ್ ಇಷ್ಟ ಕ್ರಿಶ್. ಮುಂದುವರೆಯುವುದು.